ಅವಳ ಹೆಸರು ದಿವ್ಯಾ ಸ್ಪಂದನ, ರಮ್ಯಾ ಸ್ಕ್ರೀನ್. ಓ, ನನ್ನ ಕಡೆ ಕರೀತಿರೋದು ರಮ್ಯಾ. ರಮ್ಯಾ ಅದಕ್ಕೆ ನೀವು ಮಾತಾಡು. ಈಗ ಎಲ್ಲರೂ ನಿಧಾನವಾಗಿ ತಿಳಿಸ್ಬೇಕು. ಯಾಕೆ ಉದ್ದಿನ ಬೇಳೆಯಲ್ಲಿ ಹೋಳಿಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ಹೇಳ್ದಷ್ಟು ಮಾಡು, ಇಲ್ಲ ನದಳ್ಸು ನಿಧಾನವಾಗಿ. ಅಕ್ಕ ಅಣಿಯಕ್ಕ ನಿಧಾನ ಅಂತೇನೆ. ಏನೇ ಅದಕ್ಕೆ ಎಷ್ಟೊತ್ತಲ್ಲಿ ರಶ್ಮಿ ಗುರುವೆ ಗುರುವೆ ಎದ್ದಳು ಗುರುವೆ, ಅದಕ್ಕೆ ಕರಿತಾಳೆ. ಏನದ್ಗೆ ಇಷ್ಟೊತ್ತಲ್ಲಿ? ಹೇಳ್ತೀನಿ ನೋಡ್ರಿ, ರತ್ನ ಎದಳ್ಸು. ಅಕ್ಕ ಎದ್ದೇಳ್ಬೇಕಂತೆ, ಬೇಗ ಅರ್ಜೆಂಟು. ಏನೇ ಅದಕ್ಕೆ ಏನಾಯ್ತು? ಅದಕ್ಕೆ ಯಾಕೆ? ಅಯ್ಯೋ ಆಯ್ತು, ನಿಮ್ಮಣ್ಣ ಮಲಗಿದಾನೆ. ಇದನ್ನೆಲ್ಲ ಕೆಪ್ಸ್ತಾ ಅದಕ್ಕೆ. ಎಂತ ಒಳ್ಳೆ ನಿದ್ದೆಲಿದ್ದೆ. ಇನ್ನೇನ್ ಕಾರಿಂದ ಇಳಿದು ಚೇಂಬರ್ ಒಳಗೆ ಹೋಗ್ಬೇಕು. ಅಣ್ಣ ಬಂದಿದ್ದ. ಪೇಪರ್ ವೇಟ್ನ ಅವ್ನ ಕಾಲ ಹತ್ರ ಹಾಕಿ ಇನ್ನೇನು ಅವನ ಆಶೀರ್ವಾದ ತಗೊಬೇಕು. ಅಷ್ಟನ್ನೇ ನೆಬ್ಬಿಸ್ಬಿಟ್ಟೆ ಅದಕ್ಕೆ. ಸೂರ್ಯವಂಶ ಪಿಕ್ಚರ್ನ ನಿನ್ ಕನ್ಸಲ್ಲೂ ಕಂಟಿನ್ಯೂ ಚೋಟು. ಹೆಂಗ್ ಗೊತ್ತಾ, ನಾವು ಈಗ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಹೋಗ್ತಾ ಇದೀವ ಅಂದ್ರೆ ಪಿಕ್ಚರ್ ನೋಡಕ? ಮೊದ್ಲೆಲ್ಲ ನೀವು ಸಿನಿಮಾಗೆ ಹೋಗುವಾಗ ನಿಮ್ಮ ಅಣ್ಣನ ಕಣ್ ತಪ್ಪಿಸಿ ಹೋಗ್ತಿರ್ಲಿಲ್ವಾ? ಅದೆಲ್ಲ ಯಾಕೆ ಅನ್ನಿಸ್ತೀಯ ಅದಕ್ಕೆ? ಆ ದಿನ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಹೊರಗೆ ಕರ್ಕೊಂಡು ಹೋಗ್ತಿದಾರಂದ್ರೆ ಆ ಸಿನಿಮಾ ಇನ್ನು ಹೆಂಗಿರ್ಬೋದು ಯೋಚನೆ ಮಾಡಿ. ಕರೆಕ್ಟ್. ಬನ್ನಿ. ಭಾರವ ಎಲ್ರನ್ನ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಏನೋ ಬಲವಾದ ಕಾರಣನೇ ಇರಬೇಕು.